ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಜ್ಯುವೆಲರಿ ಪಾರ್ಟ್ನರ್ ಶ್ರೀ ವಿನಾಯಕ ಜ್ಯುವೆಲರಿ ಆ್ಯಂಡ್ ಸಿಲ್ಕ್ ಸ್ಯಾರೀಸ್, ಶ್ರೀ ಕಟ್ಟೆ ವಿನಾಯಕ ದೇವಸ್ಥಾನದ ಎದುರು, KR ಪುರಂ, ಬೆಂಗಳೂರು. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗ ಕಂಪಲಾಪುರದಲ್ಲಿ ಇರುವಂತಹ ಶ್ರೀ ತಾರೆಮರದ ಶ್ರೀ ಶನೈಶ್ಚರ ಸ್ವಾಮಿ ದೇವಸ್ಥಾನದಲ್ಲಿ 11ನೇ ವರ್ಷದ ಶನೈಶ್ಚರ ಸ್ವಾಮಿಯ ಮಹಾಯಜ್ಞ, ಮಹರ್ಷಿಗಳಿಂದ ಶನೈಶ್ಚರ ಸ್ವಾಮಿಯ ಮಹಾಮಂತ್ರ ಉಪದೇಶ, 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಮಹಾಶಾಂತಿ ಮತ್ತು ಅದ್ಧೂರಿ ಕುಂಭಾಭಿಷೇಕ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ. ಇಲ್ಲಿ ಮೊದಲಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನ ಅದ್ಧೂರಿ ಮೆರವಣಿಗೆ ಮುಖಾಂತರ ಡೊಳ್ಳು ಕುಣಿತ, ವೀರಗಾಸೆ ಮತ್ತು ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಬಹಳ ಅದ್ಧೂರಿಯಾಗಿ ಆತ್ಮೀಯವಾಗಿ ಗುರೂಜಿಯವರನ್ನ ಸ್ವಾಗತಿಸಲಾಯಿತು. ಬನ್ನಿ, ಆ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ, ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ, ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ, ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ, ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ, ಹೇ ತಪಸ್ವಿ, ನೀ ಜ್ಞಾನದಾತನು, ಹೇ ಮಹರ್ಷಿ, ಹೇ ತಪಸ್ವಿ, ನೀ ಶಾಂತಿ ದೂತನು. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ, ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ, ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ, ಗುರು ನೆಮ್ಮದಿಯ ನೀಡುವೆಯ, ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ, ಗುರು ನೆಮ್ಮದಿಯ ನೀಡುವೆಯ, ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ.
ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ. ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿಣಿ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ನಾದಿರ್ದಿನ್ನ ನಾದಿರ್ದೋಂ ನಾದಿರ್ದಿನ್ನ ನಾದಿರ್ದೋಂ ನಾದಿರ್ದಿನ್ನ ನಾದಿರ್ದೋಂ ನಾದಿರ್ದೋಂ
ಭಾವವಿರಲೇನು ಸಂಸಾರದ ನಡುವಲಿ ಭಿನ್ನ ಭಾವವಿರಲೇನು ಜನ್ಮಜಾತಕ ದೋಷವು ನಮ್ಮ ಕಾಡಿರಲೇನು ಸಂಸಾರದ ನಡುವಲಿ ಭಿನ್ನ ಭಾವವಿರಲೇನು ಆಸ್ತಿ ವ್ಯಾಜ್ಯ ದ್ವೇಷದ ಕಿಚ್ಚೈರಲಿ ನಮ್ಮಲಿ ಯಾವ ದೋಷವಾದರೂ ಪರಿಹಾರವು ಕ್ಷಣದಲ್ಲಿ ಶ್ರೀ ಗುರುಗಳಲ್ಲಿ ಗುರುವೇ ನಿಮ್ಮ ದರುಶನ ನಮ್ಮ ಜನ್ಮ ಪಾವನ ಗುರುವೇ ನಿಮ್ಮ ನುಡಿಘನ ನಮ್ಮ ಬಾಳ ಚೇತನ ಶರಣು ಆನಂದ ಗುರುಜಿಗೆ ಶರಣು ನಮ್ಮ ಬಾಳ ದೈವಕ್ಕೆ ವನಸಿರಿಗಳ ಮಡಿಲಲಿ ಸಸ್ಯ ಬಳ್ಳಿ ಎಲೆಯಲಿ ಪುಷ್ಪ ಪತ್ರೆ ಗಡ್ಡೆಯಲಿ ಪರಿಹಾರವ ಹುಡುಕುತ್ತ ವನಸಿರಿಗಳ ಮಡಿಲಲಿ ಸಸ್ಯ ಬಳ್ಳಿ ಎಲೆಯಲಿ ಪುಷ್ಪ ಪತ್ರೆ ಗಡ್ಡೆಯಲಿ ಪರಿಹಾರವ ಹುಡುಕುತ್ತ ನಮ್ಮ ಸಮಸ್ಯೆ ಮೂಲವ ಮನದಾಳದೆ ಅರಿಯುತ್ತ ಏನೇ ಆದರೂ ಸರಿ ಸಮಸ್ಯೆಗೆ ಪರಿಹಾರವ ಹುಡುಕದೆ ಬಿಡರು ಗುರುವೇ ನಿಮ್ಮ ದರುಶನ ನಮ್ಮ ಜನ್ಮ ಪಾವನ ಗುರುವೇ ನಿಮ್ಮ ನುಡಿಘನ ನಮ್ಮ ಬಾಳ ಚೇತನ ಶರಣು ಆನಂದ ಗುರುಜಿಗೆ ಶರಣು ನಮ್ಮ ಬಾಳ ದೈವಕ್ಕೆ ಆರೋಗ್ಯ ಸಮಸ್ಯೆಗೆ ಸಂಜೀವಿನಿ ಗುರುಗಳು ನೊಂದ ಬೆಂದ ಮನಸ್ಸಿಗೆ ಅಮೃತ ಗುರು ಈ ಆಧುನಿಕ ಯುಗದಲ್ಲಿ ಎಲ್ಲವೂ ಬೇಕಾಗಿದೆ, ಯಾವುದು ಬೇಡ, ಎಲ್ಲವೂ ಬೇಕು. ಹಾಗೆ ಸಮಯದ ಅಭಾವ ಸಹಿತ ಅಷ್ಟೇ ಇದೆ. ಈ ಭಾಗದ ರೈತ ಅಣ್ಣ ತಮ್ಮಂದಿರು ತಾವೆಲ್ಲರೂ ರೈತ ಬಾಂಧವರು ಸಾಕಷ್ಟು ಜನ ಇದ್ದೀರಿ. ಸಮಯ ಅತ್ಯಮೂಲ್ಯ. ಅಂತಹ ಸಮಯವನ್ನು ಕಾಪಾಡಿಕೊಳ್ಳಿಕ್ಕಾಗಿ ಎಲ್ಲ ಒಂದೆಡೆ ಸೇರಿರ್ತಕ್ಕಂಥದ್ದು, ಎಲ್ಲ ಒಂದೇ ಕಡೆ ಸಿಗುವಂತಹದ್ದು ಇದು ಶ್ಲಾಘನೀಯ. ಇಂತಹ ಒಂದು ಮಾಡು ಇವತ್ತಿನ ದಿವಸ ಹುಲಿಯೂರು ದುರ್ಗ ಈ ಭಾಗದಲ್ಲಿ ಬಂದಿರತಕ್ಕಂಥದ್ದು ಬಹಳ ಸಂತೋಷ. ಜೊತೆಗೆ ಇವತ್ತಿನ ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ಅನುಷ್ಠಾನ, ಇವತ್ತಿನ ತಿಥಿವಾರ ನಕ್ಷತ್ರ ಯೋಗಕರಣ ಬಹಳ ವಿಶೇಷವಾಗಿದೆ. ಈ ದಿನ ವಿಶೇಷವಾದಂಥ ರೀತಿ ಶನೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥದ್ದೇ ಬಹಳ ವಿಶೇಷ. ಅದಕ್ಕಾಗಿ ಇವತ್ತಿನ ದಿನ ಬೆಳಗಿನ ಕಾರ್ಯಕ್ರಮದಲ್ಲಿ ಸಹಿತ ತಮ್ಮೆಲ್ಲರಿಗೂ ತಿಳಿಸಿದ್ದೆ ನಾನು. 9 ಎಳುಬತ್ತಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಕೂತು ಪೂಜೆ ಮಾಡುವಂತಹ ಯೋಗ ಫಲ ನಮ್ಮ ನಿಮ್ಮೆಲ್ಲರದು ಆಗಲಿ ಅಂತ. ಯಾರಿಗಿಲ್ಲ ಸಮಸ್ಯೆ?
ಎಲ್ಲರೂ ಸಮಸ್ಯೆ ಹೊತ್ತಿರ್ತಕ್ಕಂಥವ್ರು ನಾವು. ಭಗವಂತ ಕೋಟಿ ಹಣ ಕೊಟ್ಟರು ಆರೋಗ್ಯ ಕೊಡ್ಬೇಕಲ್ಲ, ಅಥವಾ ನಮಗೆ ದುಡ್ಡೇ ಬೇಡಪ್ಪ, ನಮಗೆ ದೇಹದಲ್ಲಿ ಶಕ್ತಿ ಇದೆ, ನಾವು ದುಡಿದು ತಿಂತೀವಿ ಅಂದ್ರು ಆ ದುಡಿದು ತಿನ್ನುವಂತಹ ಮಾರ್ಗದಲ್ಲಿ ಅವರ ಅನುಗ್ರಹ ಬೇಡವೆ? ಎಲ್ಲಕ್ಕೂ ಆತನ ಕಾರಣ. ಅದರಿಂದ ಈ ಭಾಗದಲ್ಲಿ ನೀವು ಬಹಳ ಅದೃಷ್ಟವಂತರಿದ್ದೀರಿ. ತುಂಬಾ ದೂರಾಭಾರದಿಂದ ಹೊರಗಡೆಯಿಂದ ಬಂದು ಇಲ್ಲಿ ಸ್ವಾಮಿ ದರ್ಶನ ಮಾಡುವಂತಹ ಭಾಗ್ಯ ಹೊರಗಡೆ ಎಲ್ಲರಿಗೂ ಸಿಗ್ತಾ ಇರಬೇಕಾದ್ರೆ ಈ ಭಾಗದ ನನ್ನ ರೈತ ಅಣ್ಣ ತಮ್ಮಂದರು ತಮಗಿರ್ತಕ್ಕಂತಹ ಭಾಗ್ಯ ಇದು ಬಹಳ ಭಾಗ್ಯವೇ ಸರಿ. ಅಂತಹ ವಿಶೇಷವಾಗಿರ್ತಕ್ಕಂಥ ತಾರೆ ವೃಕ್ಷದ ಶನೈಶ್ಚರಣ ಆಸ್ಥಾನ ಬಹಳ ವಿಶೇಷವಾಗಿದೆ. ಈ ಆಸ್ಥಾನದಲ್ಲಿ ನಡೆಯುವಂತಹ ಇವತ್ತಿನ ಅನುಷ್ಠಾನಕ್ಕೆ ತಾವೆಲ್ಲರೂ ಸಹಿತ ಪಾಲ್ಗೊಂಡು ಅಲ್ಲಿ ನಡೆಯುವಂತಹ ವಿಶೇಷವಾಗಿರ್ತಕ್ಕಂಥ ಶನೈಶ್ಚರಣ ದರ್ಶನವನ್ನ, ಮಹಾಯಜ್ಞವನ್ನ, ಜೊತೆಗೆ ತಾರೆ ವೃಕ್ಷದ ಆ ಪ್ರದಕ್ಷಿಣಾ ಕಾಲ ಕಣ್ತುಂಬಿಸಿಕೊಳ್ಳುವಂಥದ್ದು ಬಹಳ ವಿಶೇಷ. ಇಂತಹ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮನ್ನು ಇಲ್ಲಿಗೆ ಆಹ್ವಾನ ಮಾಡಿರ್ತಕ್ಕಂಥ ನಮ್ಮ ಕೃಷ್ಣರವರ ದಂಪತಿಗಳಿಗೂ ಹಾಗೂ ಹುಲಿಯೂರು ದುರ್ಗದ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ. ಧರ್ಮವು ರಕ್ಷಿತ ರಕ್ಷಿತ. ಆದಷ್ಟು ಬೇಗ ಸ್ವಾಮಿಯ ಸಾನ್ನಿಧ್ಯ ಸೇರ್ಕೋಬೇಕು ನಾವು. ಸ್ವಾಮಿಯ ಸಾನ್ನಿಧ್ಯದಲ್ಲಿ ಶನೈಶ್ಚರನ ದರ್ಶನ ಮಾಡಿ ಆ ತಾರೆ ವೃಕ್ಷವನ್ನು ದರ್ಶನ ಮಾಡುವಂತಹ ಭಾಗ್ಯ ನಮ್ಮದು ಮೊದಲಾಗಲಿ. ನಾವು ನೀವೆಲ್ಲರೂ ಸಹಿತ ಕೂತು ಅಲ್ಲಿ ಸ್ವಾಮಿ ಅನುಷ್ಠಾನವನ್ನು ಮಾಡೋಣ. ಇವತ್ತು ಇನ್ನೊಂದು ವಿಶೇಷ ಇದೆ. ದೊರಕುನ ಇటువంటి ಸೇವಾ ಆನಂದ ಗುರುಜಿಯವರಿಗೆ ಒಂದು ಆಶ್ರಮ ಇದೆ. ಅದು ಬ್ರಹ್ಮಋಷಿ ಆನಂದ ಸಿದ್ಧಿಪೀಠ ಆರುಹಳ್ಳಿ ಹತ್ರ ಇದೆ. ಇನ್ನೊಂದು ಆಶ್ರಮ ಇದೇ ನಿಮ್ಮ ಭಾಗದಲ್ಲಿ ತಾರೆ ವೃಕ್ಷದ ಸಮೀಪ ಶನೈಶ್ಚರನ ಸಾನ್ನಿಧ್ಯದಲ್ಲಿ ಆನಂದ ಗುರುಕುಲ ಎಂಬತಕ್ಕಂಥದ್ದನ್ನ ನನ್ನ ಆತ್ಮೀಯರಾದಂತಹ ಕೃಷ್ಣರವರು ನನ್ನ ಆಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಇವತ್ತು ಅದರ ಉದ್ಘಾಟನೆ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಈ ಹುಲಿಯೂರು ದುರ್ಗ ಈ ಭಾಗದ ಸಹಿತ ನನ್ನ ತವರು ಮನೆ ಆಗುತ್ತೆ. ಮಧ್ಯೆ ಮಧ್ಯೆ ಬಂದು ಹೋಗಲಿಕ್ಕೆ, ನಾನು ಬಂದಾಗ ಇಳ್ಕೊಳ್ಳಿಕ್ಕೆ, ನಿಮ್ಮನ್ನೆಲ್ಲರನ್ನ ಹತ್ತಿರದಿಂದ ಮಾತಾಡಲಿಕ್ಕೆ ಆ ಗುರುಕುಲ ದಾರಿದೀಪವಾಗಿರುತ್ತೆ. ಆ ಗುರುಕುಲದಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಮನುಕುಲದ ಉದ್ಧಾರಿಯಂತೆ. ಮನುಕುಲದ ಉದ್ಧಾರಿಯಂತೆ, ಸುರಧೇನು ಆನಂದ ಗುರುಗಳಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ, ಶ್ರೀಚಕ್ರ ಪೂಜೆಯ ಪ್ರಿಯರಂತೆ. ಇವರಂಥ ಗುರುವ ಪರೂಪವಂತೆ, ನಡೆದಾಡು ದೇವರು ಇವರಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ.
ಸುಹಾಸಿನಿ. ಗುರುಗಳ ಕರದಿಂದ ಸಿಂಗಾರವಾದವಳೇ, ಭಕ್ತರ ಬಾಳನ್ನು ಬಂಗಾರಗೈದವಳೇ, ಅಣಿವೇಣೆ ಕಲ್ಯಾಣಿ ಜ್ಞಾನ ಪ್ರದಾಯಿನಿ. ಗುರುವನಯನದಿ ನಿತ್ಯ ನಮಗೆ ಕಾಣಿಸು, ಗುರುವ ಕರದಲ್ಲಿ ನಮಗೆ ವರವ ಕರುಣಿಸು. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಜಗದಮ್ಮ ಹಾಳು ಬಾಳಿದು ದಿನವೂ ಗೋಳು ನನ್ನಮ್ಮ, ಹಾಲಂತ ಜೀವನವ ನೀಡಮ್ಮ. ಗುರುವಿನ ಮನೆಯಲ್ಲಿ ನೆಲೆಸಿ ಪೂಜೆ ಪಡೆವವಳೇ, ಸಂಕ್ರಾಂತಿ ಸೂರ್ಯ ಕಿರಣದ ಸ್ನಾನಗೈವವಳೇ. ಶುಭ ಕರುಣಿ ಶಿವರಾಣಿ ಮೋಕ್ಷ ಪ್ರದಾಯಿನಿ. ಗುರುವನಯನದಿ ನಿತ್ಯ ನಮಗೆ ಕಾಣಿಸು, ಗುರುವ ಕರದಲ್ಲಿ ನಮಗೆ ವರವ ಕರುಣಿಸು. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಸಂಗಮದಿಂದ ಶಿಲೆಯ ರೂಪದಿ ಬಂದವಳೇ, ಸಂತಸ ಸಂಭ್ರಮ ತಂದು ಗುರುಗಳ ಪೊರೆದವಳೇ. ಚಕ್ರ ಸ್ವರೂಪಿಣಿ ಅಮ್ಮ ಪರಶಿವ ಮೋಹಿನಿ, ಆನಂದ ಗುರೂಜಿಯ ಭಕ್ತಿಗೆ ಒಲಿದ ಲಲಿತ ಸುಹಾಸಿನಿ. ಅರಿಶಿನ ಕುಂಕುಮ ಭಾಗ್ಯವ ನೀಡಮ್ಮ, ಮುಡಿಯಲಿ ಹೂವಾಗು ಗೌರಮ್ಮ. ಮಡಿಲಲಿ ಮಗುವಾಗಿ ಆಡಲು ಬಾರಮ್ಮ, ಗುರುಗಳ ನಾಲಿಗೆಯಲ್ಲಿ ಕುಣಿದು ನಲಿಯೋಳೆ. ನಮ್ಮ ಕಷ್ಟವ ಕ್ಷಣದಿ ಪಾರು ಮಾಡೋಳೆ. ಜಗಜನನಿ ಅಘದಮನಿ ದುಃಖ ವಿದಾಯಿನಿ. ಗುರುವನಯನದಿ ನಿತ್ಯ ನಮಗೆ ಕಾಣಿಸು, ಗುರುವ ಕರದಲ್ಲಿ ನಮಗೆ ವರವ ಕರುಣಿಸು. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಮುತ್ಯಾಲಮ್ಮ ಬಾರೆ ರಾಜರಾಜೇಶ್ವರಿ, ಗುರುಗಳು ಆರಾಧಿಸುವ ದೇವಿ ಕೃಪಾಕರೇ. ಚಕ್ರ ಸ್ವರೂಪಿಣಿ ಅಮ್ಮ ಪರಶಿವ ಮೋಹಿನಿ, ಆನಂದ ಗುರೂಜಿಯ ಭಕ್ತಿಗೆ ಒಲಿದ ಲಲಿತ ಸುಹಾ
ದಾಯಿನಿ ಗುರುವನಯನ ನಿತ್ಯ ನಮಗೆ ಕಾಣಿಸು ಗುರುವ ಕರದಲ್ಲಿ ನಮಗೆ ವರವ ಕರುಣಿಸು ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ ಜೀವಯಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಜೀವಯಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಕಷ್ಟ ನಷ್ಟಗಳ ಮನದ ತುಮುಲಗಳ ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು ಮಹರ್ಷಿಯೇ ನಿನಗಿದು ನಮನ
ಹುಲಿಯೂರು ದುರ್ಗದ ಶನೇಶ್ವರ ಸ್ವಾಮಿ ಸಾನ್ನಿಧ್ಯ. ತಾವೀಗ ನೋಡ್ತಾ ಇರ್ತಕ್ಕಂಥ ಈ ಒಂದು ಬೃಹದಾಕಾರವಾಗಿರ್ತಕ್ಕಂಥ ತಾರೆ ವೃಕ್ಷ ಇದು ಶನೇಶ್ವರನ ವಾಸಸ್ಥಳ. ತಾರೆ ವೃಕ್ಷ ಎಲ್ಲಿದ್ದರೂ ಅಲ್ಲಿ ಶನೇಶ್ವರನಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವಿದೆ. ತಾರೆ ವೃಕ್ಷದಲ್ಲಿ ಶನೇಶ್ವರನ ವಾಸವಾದ್ದರಿಂದ ಈ ವೃಕ್ಷಕ್ಕೆ ಯಾರು ನಮಸ್ಕಾರ ಮಾಡಿ ಯಾರು ಪ್ರದಕ್ಷಿಣೆ ಮಾಡಿದ್ರು ಸಹಿತ ತಮ್ಮ ತಮ್ಮ ಜಾತಕದಲ್ಲಿರ್ತಕ್ಕಂತಹ ಗ್ರಹದೋಷಗಳು ಏನೇ ಸಮಸ್ಯೆಗಳಿದ್ದರೂ ಅದನ್ನು ದೂರ ಮಾಡ್ಕೊಳ್ಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ತಾರೆ ವೃಕ್ಷ ಸಾಮಾನ್ಯಕ್ಕೆ ಇಷ್ಟು ಬೃಹದಾಕಾರವಾಗಿ ಬೆಳೆದು ನಿಂತಿರ್ತಕ್ಕಂಥ ಈ ವೃಕ್ಷ ಒಂದೇ ಮೇಲ್ಪಟ್ಟಕ್ಕೆ ಮೇಲ್ಭಾಗದಲ್ಲಿ ಹೊರಡಬೇಕಾಗಿತ್ತು. ಆದರೆ ಇಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಸಹಿತ ಈ ವೃಕ್ಷದ ಎಲೆಗಳನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡಲಿಕ್ಕಾಗಿಯೇ ಬಹುಶಃ ಈ ಭೂಮಿಗೆ ತಲೆಬುಗಿಸಿ ನಿಂತಿದೆಯೇನೋ. ಒಟ್ಟಾರೆ ಹೇಳಬೇಕಂದ್ರೆ ಬಹಳಷ್ಟು ವಿಶೇಷಗಳೇ ಇರತಕ್ಕಂಥ ಈ ಆಸ್ಥಾನ, ಪರಮ ಪವಿತ್ರವಾಗಿರ್ತಕ್ಕಂಥ ಆಸ್ಥಾನ, ಸ್ವಾಮಿ ನೆಲೆನಿಂದಿರ್ತಕ್ಕಂಥ ಆಸ್ಥಾನ, ಬೇಡಿ ಬಂದಂತಹ ಭಕ್ತರಿಗೆ ತಮ್ಮ ಕೋರಿಕೆಗಳನ್ನು ತಮ್ಮ ಮನೋಭಿಲಾಷೆಗಳನ್ನು ಈಡೇರಿಸುವಂತಹ ಕ್ಷೇತ್ರ ಶನೇಶ್ವರನ ಕ್ಷೇತ್ರ ಹುಲಿಯೂರು ದುರ್ಗ. ಹುಲಿಯೂರು ದುರ್ಗದ ಕಂಬಲಾಪುರ ಎಂಬತಕ್ಕಂತಹ ಈ ಗ್ರಾಮದ ಶನೇಶ್ವರನ ಆಸ್ಥಾನ. ಓಂ ಶನಿಂ ನೀಲಾಂಜನ ಸಮಾಭಾಸಂ ರೀಪುತ್ರಂ ಮಾಗಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಓಂ ಶನೇಶ್ವರಾಯ ನಮಃ, ಶಾಂತಾಯ ನಮಃ, ಸರ್ವಾಭೀಷ್ಟಪ್ರದಾಯಿನೇ ನಮಃ, ಓಂ ಶರಣ್ಯಾಯ ನಮಃ, ಓಂ ವರಣ್ಯಾಯ ನಮಃ, ಓಂ ಸರ್ವೇಶಾಯ ನಮಃ, ಸರ್ವಂದ್ಯಾಯ ನಮಃ, ಓಂ ಗ್ರಹಪತೇ ನಮಃ, ಓಂ ಗ್ರಹ ನಕ್ಷತ್ರಯೋಗಿನೇ ನಮಃ, ಶ್ರೀಮತೇ ನಮಃ, ಶಂ ಶನೇಶ್ವರಾಯ ನಮಃ. ನೀಲಾಂಜನ ಸಮಾಭಾಸಂ ರೀಪುತ್ರಮಾಗಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಹಾಕುಡಿ. ಸ್ವಾಮಿನ್ ಭೋ ಸರ್ವಶನೇಶ್ವರಾಃ ದೇವತಾಭ್ಯೋ ನಮಃ. ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾನೀರಶ್ಚತ್ರಾಧ್ವಜರಥಾಕಾರ ಶೋಭಿತಂ ದಿವ್ಯಂ ವೇರಂ ಪ್ರದಕ್ಷಿಣೇಂ ಗುರ್ವಾಣಾಂ ಗೃಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸಮಾರಂ ತರಾಶ್ರಂ ಸಪತ್ನಿ ಪರಿವಾರಸಮೇತಂ. ಶನೇಶ್ವರಾಯ ನಮಃ. ನೀಲಾಂಜನ ಸಮಾಭಾಸಾದಿ ಮಹಾಶಕ್ತರ ದೇವತಾಭ್ಯೋ ನಮಃ. ಜಾತಕದಲ್ಲಿ ಶನೇಶ್ವರನ ಅನುಷ್ಠಾನ, ಶನೇಶ್ವರನಿಂದ ಕಾಡಾಟುವಂಥ ನೋಡಿ. ಶನೇಶ್ವರನ ಬಗ್ಗೆ ನಾವು ಮಾತಾಡುವಾಗ ಅಲ್ಲಿ ಕಾಗೆ ಸಹಿತ ಅಂದರೆ ಶನೇಶ್ವರನ ವಾಹನ ಕಾಕಾಸುರ, ಕಾಕಾಸುರನ ಸಹಿತ ಶಬ್ದ ಅಂದರೆ ಈ ಒಂದು ವಾಸ್ತುಗೃಹ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಶನೇಶ್ವರನ ಆಸ್ಥಾನ ಜೊತೆಗೆ ಶನೇಶ್ವರ ಮಂದಿರ ಎರಡೂ ಬಹಳ ವಿಶೇಷವಾಗಿದೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನೀಲಾಂಜನ ಸಮಾಭಾಸಂ ರೈಪುತ್ರಮಾಗೃತಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಇವತ್ತು ಶನೇಶ್ವರನ ಆಸ್ಥಾನದಲ್ಲಿ ಹುಲಿಯೂರು ದುರ್ಗ, ಕಂಬಲಾಪುರ ಈ ಸುತ್ತಮುತ್ತ ಭಾಗದ ಸಾಕಷ್ಟು ಜನ ಅಭಿಮಾನಿಗಳು ಬೆಂಗಳೂರಿನಿಂದಲೂ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಭಕ್ತರಿದ್ದಾರೆ. ನಾನಾ ಭಾಗಗಳಿಂದ ಆಗಮಿಸಿರ್ತಕ್ಕಂತಹ ಭಕ್ತರು ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ 11 ಪ್ರದಕ್ಷಿಣೆಗಳನ್ನು ಮಾಡಿ ಪ್ರದಕ್ಷಿಣೆ ಮಾಡುವಂತಹ ಕಾಲದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಓಂ ಶಂ ಶನೇಶ್ವರಾಯ ನಮಃ, ಆ ಶನೇಶ್ವರಾಯ ನಮಃ ಎಂಬತಕ್ಕಂತಹ ಮಂತ್ರವನ್ನು 11 ಬಾರಿ ಹೇಳಿ ಈ ಸ್ವಾಮಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ನಂತರ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಬನ್ನಿ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ದರ್ಶನ ಮಾಡೋಣ. ತದನಂತರ ಎಳ್ಳುಬತ್ತಿ ದೀಪವನ್ನು ಸಹಿತ ಹಚ್ಚೋಣ. ಶನೇಶ್ವರ ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಹೇ ಗುರುವಿನ ಪಾದದ ಧೂಳಿನ ಕಣಕಣ ಮೃತ್ತಿಕೆಯಂತೆ ನೋಡು. ಹೇ ಗುರುವಿನ ಹೆಸರಲೆ ಅಶ್ವಿನಿ ಭರಣಿ ಕೃತ್ತಿಕೆಯುಂಟು ಹಾಡು. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ಓಂ ಶ್ವಾಭ್ಯಾಂ ಶ್ವೇ ಪುರೋಶ್ಚರಿತ ಇವ ಮುನಿಶಿಷ್ಟಾಯಾಂ ಸ್ಯಾಂ ಶುಭದಿನೋ ಅಸ್ಯ ದೇವದೇವತಮಸ್ಯ ರೂಪಂ.
शनैश्चर स्वामी देवता प्रीत्यर्थम माध्यानिकेन अभिजिन लग्न महोत्सव काले महाभिषेक देवता प्रीत्यर्थम अस्मिन् दिने कलशार्चन कलश पूजाराधनस्य भगवती भगवान् सर्वात्मकः श्रीं शनैश्चर देवता प्रीत्यर्थम प्रथमांग महागणपति पूजाराधनं करिष्ये। गणानां त्वा गणपतिं भवामहे कविं प्रार्थनां समर्पयामि। ಕಾಗೆಯ ಮೇಲೇರಿ ಶರವೇಗದಿ ಬಂದ ಸೂರ್ಯನಂದನ ದೇವ ಶನಿರಾಜ ನಂಬಿದ ಭಕ್ತರಿಗೆ ಇಷ್ಟದಿ ವರವಿತ್ತು ಕರುಣದಿ ಕಾಯುವ ದೇವ ಪೂಜೆಯ ಮಾಡುವ ಸೇವೆಯ ಗೈಯುವ ಕಾಗೆಯ ಮೇಲೇರಿ ಶರವೇಗದಿ ಬಂದ ಸೂರ್ಯನಂದನ ದೇವ ಶನಿರಾಜ ಬಗೆ ಬಗೆ ಹೂಗಳು ಪಂಚಾರತಿಯ ಬೆಳಗಿ ಸ್ವಾಮಿಯ ಸ್ತುತಿ ಮಾಡುವ ಎಳ್ಳು ಬೆಲ್ಲ ಇಟ್ಟು ಮನದಲ್ಲಿ ಸ್ತುತಿಸಿ ಶ್ರೀ ಶನಿ ದೇವನ ಬೇಡುವ ಕಾಗೆಯ ಮೇಲೇರಿ ಶರವೇಗದಿ ಬಂದ ಸೂರ್ಯನಂದನ ದೇವ ಶನಿರಾಜ ನಂಬಿದ ಭಕ್ತರಿಗೆ ಇಷ್ಟದಿ ವರವಿತ್ತು ಕರುಣದಿ ಕಾಯುವ ದೇವ ಪೂಜೆಯ ಮಾಡುವ ಸೇವೆಯ ಗೈಯುವ ಕಾಗೆಯ ಮೇಲೇರಿ ಶರವೇಗದಿ ಬಂದ ಸೂರ್ಯನಂದನ ದೇವ ಶನಿರಾಜ ತೈಲಮಜ್ಜನವ ಮಾಡಿ ಪಂಚಾಮೃತ ಅರ್ಪಿಸುವೆ ಸ್ವಾಮಿ ತೈಲಮಜ್ಜನವ ಮಾಡಿ ಪಂಚಾಮೃತ ಅರ್ಪಿಸುವೆ ಸ್ವಾಮಿ ನೀಲವಸ್ತ್ರವ ತಂದು ಅಲಂಕಾರ ಮಾಡುವೆನು ಸ್ವಾಮಿ ತೈಲಮಜ್ಜನವ ಮಾಡಿ ಪಂಚಾಮೃತ ಅರ್ಪಿಸುವೆ ಸ್ವಾಮಿ ಎಳ್ಳು ಬೆಲ್ಲದ ಅನ್ನ ನೀಡುವೆನು ಸ್ವಾಮಿ ಲೋಹ ತೈಲದ ದಾನ ಮಾಡುವೆನು ಸ್ವಾಮಿ ಎಳ್ಳು ಬೆಲ್ಲದ ಅನ್ನ ನೀಡುವೆನು ಸ್ವಾಮಿ ಲೋಹ ತೈಲದ ದಾನ ಮಾಡುವೆನು ಸ್ವಾಮಿ ನಿನ್ನ ವ್ರತದ ನಿಯಮಗಳ ಪಾಲಿಸುವೆ ಸ್ವಾಮಿ ನಿನ್ನ ವ್ರತದ ನಿಯಮಗಳ ಪಾಲಿಸುವೆ ಸ್ವಾಮಿ ಶನಿದೇವ ಕರುಣಿಸು ಬಾ ಸ್ವಾಮಿ ಪ್ರಭುವೇ ಶನಿದೇವ ಕರುಣಿಸು ಬಾ ಸ್ವಾಮಿ ತೈಲಮಜ್ಜನವ ಮಾಡಿ ಪಂಚಾಮೃತ ಅರ್ಪಿಸುವೆ ಸ್ವಾಮಿ ನೀಲವಸ್ತ್ರವ ತಂದು ಅಲಂಕಾರ ಮಾಡುವೆನು ಸ್ವಾಮಿ ತೈಲಮಜ್ಜನವ ಮಾಡಿ ಪಂಚಾಮೃತ ಅರ್ಪಿಸುವೆ ಸ್ವಾಮಿ
ಉಳಿಸೆನ್ನ ಸ್ವಾಮಿ ಮಮಕಾರ ತೊಲಗಿಸಿ ಹರಸಯ್ಯ ಸ್ವಾಮಿ ಅಹಂಕಾರವನ್ನು ಅಳಿಸಿ ಉಳಿಸನ್ನ ಸ್ವಾಮಿ ಮಮಕಾರ ತೊಲಗಿಸಿ ಹರಸಯ್ಯ ಸ್ವಾಮಿ ಮಂಗಲದ ಕಲಸವನು ನಾ ತಂದಿಹೇ ಸ್ವಾಮಿ ಮಂಗಲದ ಕಲಸವನು ನಾ ತಂದಿಹೆ ಸ್ವಾಮಿ ತ್ರೈಲೋಕ್ಯ ಪೂಜನೆ ಶನಿದೇವ ಸ್ವಾಮಿ ತ್ರೈಲೋಕ್ಯ ಪೂಜನೆ ಶನಿದೇವ ಸ್ವಾಮಿ ತೈಲಮಜ್ಜನವ ಮಾಡಿ ಪಂಚಾಮೃತ ಅರ್ಪಿಸುವೆ ಸ್ವಾಮಿ ನೀಲವಸ್ತ್ರವ ತಂದು ಅಲಂಕಾರ ಮಾಡುವೆನು ಸ್ವಾಮಿ ತೈಲಮಜ್ಜನವ ಮಾಡಿ ಪಂಚಾಮೃತ ಅರ್ಪಿಸುವೆ ಸ್ವಾಮಿ ನೀಲವಸ್ತ್ರವ ತಂದು ಅಲಂಕಾರ ಮಾಡುವೆನು ಸ್ವಾಮಿ ತೈಲಮಜ್ಜನವ ಮಾಡಿ ಪಂಚಾಮೃತ ಅರ್ಪಿಸುವೆ ಸ್ವಾಮಿ ಪಂಚಾಮೃತ ಅರ್ಪಿಸುವೆ ಸ್ವಾಮಿ ಪಂಚಾಮೃತ ಅರ್ಪಿಸುವೆ ಸ್ವಾಮಿ ಗ್ರಹಧೀಶ ಸ್ವಾಮಿ ಶನಿದೇವ ಗ್ರಹಧೀಶ ಸ್ವಾಮಿ ಶನಿದೇವ ಎನ್ನ ಗ್ರಹ ದೋಷ ನೀಗಿಸು ಪ್ರಭುವೇ ಎನ್ನ ಗ್ರಹ ದೋಷ ನೀಗಿಸು ಪ್ರಭುವೇ ನಿನ್ನ ಪಾದ ಸೇವೆಯ ನಾಗೈವೆ ನಿನ್ನ ಸೇವೆ ಭಾಗ್ಯವಾ ಕೊಡು ವಿಭುವೆ ಗ್ರಹಧೀಶ ನೀಲವರ್ಣಂ ನೀಲಮಾಲ್ಯಾಂ ಭರಧರಂ ವಂದೇಂ ಶನೇಶ್ಚರಂ ದೇವತಾ ಪ್ರಿಯತಾಂ ಮಮ ಜನ್ಮನಕ್ಷತ್ರ ಜನ್ಮರಾಶಿ ದೇವತಾ ಅಸ್ಮಿನ್ ಗ್ರಾಮೇ ಸಕಲ ಭಕ್ತ ಜನಾನಾಂ ಕ್ಷೇಮ ಸ್ಥೈರ್ಯ ಅಭಯ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಯೋಗ ಶ್ರೀ ಶನೇಶ್ಚರ ದೇವತಾ ಪ್ರಿಯತಾಂ ಮಮ ವಾಸ್ತು ಗ್ರಾಮೇ ಸ್ಥಿರ ಮಹಾಲಕ್ಷ್ಮಿ ದೇವತಾ ವರ್ಣಕೃಪಾ ಸಿದ್ಧರ್ಥೆ ಶ್ರೀ ಆದಿತ್ಯಾದಿ ನವಗ್ರಹ ಪ್ರಾರ್ಥನಾಂ ಕರಿಷ್ಯೆ. ಕೃಪೆಯನು ತೋರು ಪರಮಾತ್ಮ ನಿನ್ನ ಕೃಪೆಯನು ತೋರು ಪರಮಾತ್ಮ
ನಿನ್ನ ಕೃಪೆಯನ್ನು ತೋರು ಶನಿದೇವ ಕರುಣಾಳು ದಯೆ ತೋರು ಶನಿದೇವ बोलो शनेश्वर महाराज की बोलो शनेश्वर महाराज की बोलो शनेश्वर महाराज की ಶನಿದೇವ ಎನ್ನ ಗ್ರಹ ದೋಷ ನೀಗಿಸು ಪ್ರಭುವೇ ಎನ್ನ ಗ್ರಹ ದೋಷ ನೀಗಿಸು ಪ್ರಭುವೇ ನಿನ್ನ ಪಾದ ಸೇವೆಯ ನಾಗೈವೆ ನಿನ್ನ ಸೇವೆ ಭಾಗ್ಯವಾ ಕೊಡು ವಿಭುವೆ ಗ್ರಹಧೀಶ ಸ್ವಾಮಿ ಶನಿದೇವ ನಿನ್ನ ನಾಮದ ಮಂತ್ರ ಸೊಗಸು ನಿನ್ನ ನಾಮದ ಮಂತ್ರ ಸೊಗಸು ನಮ್ಮಯ ಉಸಿರಲಿ ಹೆಸರಿರಿಸು ನಮ್ಮ ಈ ಉಸಿರಲಿ ಹೆಸರಿರಿಸು ನಿನ್ನ ನಾಮದ ಮಂತ್ರ ಸೊಗಸು ನಿನ್ನ ನಾಮದ ಮಂತ್ರ ಸೊಗಸು ನಮ್ಮಯ ಉಸಿರಲಿ ಹೆಸರಿರಿಸು ओम श्रीं ह्रीं क्लीं ग्लौं गंगणपते वरवरद सर्वजनमे वशमानाय स्वाहा स्वाहा ओम श्रीं ह्रीं क्लीं ग्लौं गंगणपते वरवरद सर्वजनमे वशमानाय स्वाहा स्वाहा ओम श्रीं ह्रीं क्लीं ग्लौं गंगणपते वरवरद सर्वजनमे वशमानाय स्वाहा स्वाहा ओम श्रीं ह्रीं क्लीं ग्लौं गंगणपते वरवरद सर्वजनमे वशमानाय स्वाहा स्वाहा यजमानस्य यजमान्याः परिवारवर्गाणां महागणपति संपूर्ण अनुग्रह प्रसाद सिद्धिरस्तु आलय आस्थित बंधुवर्गाणां क्षेमधारा प्रसाद परिपूर्णता सिद्धिरस्तु मृत्युंजयाय रुद्राय नीलकंठाय शंभवे अमृतेशाय सर्वाय महादेवाय ते नमः आदित्यादि नवग्रह देवता प्रीत्यर्थम ओम इति नवग्रह देवता प्रीत्यर्थाराधन नवग्रह होमाख्यं करिष्ये ओम सूर्याय नमः ओम चंद्रमसे नमः अंगारकाय नमः बुधाय नमः बृहस्पते नमः शुक्राय नमः शनेश्चराय नमः राहवे नमः केतवे नमः त्र्यंबकेश्वराय नमः रुद्राय नमः गणपते नमः ग्रामिणे नमः वरुणाय स्वाहा ओम वायवे स्वाहा कुबेराय स्वाहा ईशानाय स्वाहा मध्यज्ञपुरुषाय स्वाहा ಶನಿದೇವ ಸರ್ವರ ರಕ್ಷಿಸು ಶನಿದೇವ ಸರ್ವರ ರಕ್ಷಿಸು ಶನಿದೇವ यजमानस्य यजमान्याः आदित्यादि नवग्रह प्रीत्यर्थं नवग्रह पूजा आराधनस्य भगवती अनुग्रह प्रसाद सिद्धिरस्तु इति शनेश्चर प्रीत्यर्थं शनेश्चर देवतालये इति शनेश्चर होमाराधन महायज्ञ पूजा आराधनं करिष्ये ಎರಡೂ ಕೈಗಳನ್ನು ಮೇಲೆತ್ತಿ ಎಲ್ಲರೂ ನಾವಿಲ್ಲಿ ಸ್ವಾಹಾಕಾರ ಹೇಳುವಾಗ ನೀವು ಶಂ ಶನೇಶ್ಚರಾಯ ನಮಃ ಅಂತ ಹೇಳಬೇಕು. ಇವತ್ತು ನಾವು ಮಾಡುವಂತಹ ಇಲ್ಲ ಈ ಪ್ರಾರ್ಥನೆಯ ದಿಶೆಯಿಂದ ಶೀಘ್ರವಾಗಿ ಈ ಒಂದು ಹುಲಿಯೂರು ದುರ್ಗ ಕಮಲಾಪುರ ಈ ಭಾಗದ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಪ್ರಾಂತ್ಯಕ್ಕೂ ವರ್ಣನ ಕೃಪೆ ಆಗಬೇಕು. ಆದಷ್ಟು ಬೇಗ ಮಳೆ ಬರಬೇಕು. ಮಳೆಗಾಗಿ ನಾವು ಮಾಡುವ ಪ್ರಾರ್ಥನೆ ಓಂ ಶಂ ಶನೇಶ್ಚರಾಯ ನಮಃ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ಚರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಎರಡೂ ಕೈ ಮೇಲೆತ್ತಿ ಜೋರ ಹೇಳಬೇಕು. ಓಂ ಶಂ ಶನೇಶ್ಚರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ 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 ಎಲ್ಲರೂ ನಿಮ್ಮ ಮಧ್ಯದ ಬೆರಳು ಹೆಬ್ಬೆರಳು ಎರಡು ಜೋಡಿಸಿ. ಮಧ್ಯದ ಬೆರಳು ಹೆಬ್ಬೆರಳು ಜೋಡಿಸಿ. ಮಧ್ಯದ ಬೆರಳು ಶನೇಶ್ಚರ, ಹೆಬ್ಬೆರಳು ಗುರುವಿಗೆ ಸಂಬಂಧಪಟ್ಟದ್ದು. ನಮ್ಮ ಜಾತಕ ರೀತಿ
ಇರ್ತಕ್ಕಂಥ ಗ್ರಹದೋಷಗಳನ್ನು ದೂರ ಮಾಡುವಂತಹದ್ದು. ಈ ಮಧ್ಯದ ಬೆರಳು ಹೆಬ್ಬೆರಳನ್ನು ಜೋಡಿಸಿ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಮನೆ ದೇವರ ಪ್ರಾರ್ಥನೆ ಆದ ನಂತರ ಈ ಗ್ರಾಮ ದೇವತೆ ಹುಲಿಯೂರು ದುರ್ಗದ ಗ್ರಾಮ ದೇವತೆ ಹುಲಿಯೂರಮ್ಮನ ತಾಯಿ ಹುಲಿಯೂರಮ್ಮನ ಪ್ರಾರ್ಥನೆ ಮಾಡಿ, ಜಾತವೇದಸೇ ಸನವಾಮ ಸೋಮಮರಾದಿ ಯತೋ ನಿದಹ ದಿವೇದಾಹ ಸನ ಪರಿಷತ್ ದುರ್ಗಾಡ್ ವಿಶ್ವ ನಾವೇ ವಸಿಂಧಂ ನೃತಾತ್ಯಗ್ನಸ್ವಾಹ. ತಾಯಿ ಪ್ರಾರ್ಥನೆ ಆಯಿತು. ಹಾಗೆ ಶೀಘ್ರವಾಗಿ ವರ್ಣನ ಕೃಪೆಗೋಸ್ಕರ ಈ ಭಾಗದಲ್ಲಿ ರೈತ ಬಾಂಧವರು ನೆಮ್ಮದಿಯಾಗಿ ಸುಖ ಸಂತೋಷದಿಂದ ಶೀಘ್ರವಾಗಿ ಮಳೆಯಾಗಿ ಈ ಭೂಮಿಯೆಲ್ಲ ತಂಪನ್ನು ಕೊಟ್ಟರೆ ರೈತ ಬಾಂಧವರು ಚೆನ್ನಾಗಿರ್ತಾರೆ. ಅದಕ್ಕೋಸ್ಕರ ಮಹಾರುದ್ರನ್ನ ಪ್ರಾರ್ಥನೆ ಮಾಡೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರವರಾಂತಕಾಯ ತ್ರಿಗಾಗ್ನಿಕಾಲಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಯಜಮಾನಸ್ಯ ಯಜಮಾನ್ಯಾಃ ಸಂಪೂರ್ಣಾನುಗ್ರಹ ಪ್ರಸಾದ ಸಿದ್ಧಿದ್ವಾರಾಂಗ ವರ್ಣದೇವತಾನುಗ್ರಹ ಪ್ರಸಾದ ಸಿದ್ಧಿರಸ್ತು. ಇನ್ನು ಗ್ರಾಮದಲ್ಲಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಹನುಮನ ಆರಾಧನೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬದ್ಧಮತಾಂ ವರಿಷ್ಠಂ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. 11 ಬಾರಿ ಕೈನ ಮೇಲೆ ಕೆತ್ತಿ ಜೋರಾಗಿ ಚಪ್ಪಾಳೆ ಬಾರಿಸ್ತಾ ರಾಮದೇವರ ಜಪ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. बोलो राम भक्त हनुमान की जय, बोलो राम भक्त हनुमान की जय, बोलो राम भक्त हनुमान की. जय. ಈಗ ಇವತ್ತಿನ ಪ್ರಧಾನ ಸಂಕಲ್ಪ, ನಾವು ನೀವೆಲ್ಲರೂ ಸಹಿತ ಇಷ್ಟು ಜನ ಇಲ್ಲಿ ಸೇರಿದ್ದೇವೆ. ಇಲ್ಲಿ ಸೇರಲಿಕ್ಕೆ ಕಾರಣ ಈ ಕ್ಷೇತ್ರದಲ್ಲಿ ಒಂದು ಶಕ್ತಿ ಇದೆ, ಒಂದು ಪವಾಡವನ್ನೇ ಸೃಷ್ಟಿ ಮಾಡುವಂತಹ ಒಂದು ಸಾನ್ನಿಧ್ಯ ಇದು. ಈ ಸಾನ್ನಿಧ್ಯದಲ್ಲಿ ತಾರೆ ವೃಕ್ಷದಲ್ಲಿ ಶನೇಶ್ವರನ ವಾಸವಾಗಿ ಸ್ವಾಮಿಗೆ ನಡೆದಂತಹ ಅಭಿಷೇಕ, ವರ್ಷದಲ್ಲಿ ನಡೀತಿರ್ತಕ್ಕಂತಹ ಕುಂಭಾಭಿಷೇಕದ ಈ ಮಹಾ ಸಾನ್ನಿಧ್ಯದಲ್ಲಿ ಸ್ವಾಮಿ ಶನೇಶ್ವರ ಇಲ್ಲಿ ವಾಸವಾಗಿದ್ದು ನಮ್ಮ ನಿಮ್ಮೆಲ್ಲರೂ ಸಹಿತ ಹರಿಸ್ತಾನೆ ಎಂಬತಕ್ಕಂಥ ನಂಬಿಕೆಯಲ್ಲಿ ನಾವಿಲ್ಲಿ ಬಂದಿದ್ದೇವೆ. ಅದರಿಂದ ಭಗವಂತನ ತಾರೆ ವೃಕ್ಷಕ್ಕೆ ಶಕ್ತಿ ಇರತಕ್ಕಂಥದ್ದನ್ನು ನಾವು ನೀವೆಲ್ಲರೂ ನಂಬಿರ್ತಕ್ಕಂಥದ್ದು. ಏಕೆಂದರೆ ಒಂದು ವೃಕ್ಷಕ್ಕೆ ಜೀವ ಇದ್ದರೆ ಮಾತ್ರವೇ ವೃಕ್ಷ ಹಸಿರಾಗಿರ್ತಕ್ಕಂಥದ್ದು. ಮನುಷ್ಯ ಮಾತಾಡ್ತಾ ಇದ್ದರೆ ಮಾತ್ರನೇ ಮನುಷ್ಯನಿಗೊಂದು ಬೆಲೆ ಇರ್ತಕ್ಕಂಥದ್ದು. ಯಾವತ್ತು ಮಾತು ನಿಂತು ಹೋಗುತ್ತೆ, ಸ್ವಾಮಿಗಳನ್ನ ಎಷ್ಟೊತ್ತೆ ಕರ್ಕೊಂಡು ಹೋಗ್ತಾರಂತೆ ಅಂತ ಕೇಳ್ತೀರಿ, ಅಂತೆ ಕಂತೆಗಳು ಅವಾಗ ಶುರುವಾಗುತ್ತೆ. ಅದೇ ಥರ ಹಸಿರು ಗಿಡಗಳಲ್ಲಿ ನಿಂತಿರ್ತಕ್ಕಂಥದ್ದು, ಹಸಿರಲ್ಲಿ ಜೀವ ಇರೋದರಿಂದ ಈ ಸುಂದರವಾದಂತಹ ಪರಿಸರದಲ್ಲಿ ಸ್ವಾಮಿ ಉದ್ಭವಿಸಿರ್ತಕ್ಕಂಥದ್ರಿಂದ ನಮ್ಮ ನಿಮ್ಮೆಲ್ಲರೂ ಸಹಿತ ಇಡೀ ಲೋಕ ಕಲ್ಯಾಣಾರ್ಥವನ್ನಾಗಿ ಮಾಡಲಿಕ್ಕಾಗಿ, ಲೋಕದಲ್ಲಿ ಸಮೃದ್ಧಿಯನ್ನು ಕೊಡಲಿಕ್ಕಾಗಿ ತಾರೆ ವೃಕ್ಷದಲ್ಲಿ ಶನೇಶ್ವರ ಇಲ್ಲಿ ನೆಲೆ ನಿಂತಿರೋದ್ರಿಂದ ನಾವು ನೀವೆಲ್ಲರೂ ಸಹಿತ ಬೇಡಲಿಕ್ಕಾಗಿ ಬಂದಿದ್ದೇವೆ. ಎಳ್ಳುಬತ್ತಿ ತಂದಿರ್ತಕ್ಕಂಥವ್ರು, ಪೂಜೆಗೆ ಅಣಿ ಮಾಡ್ಕೊಂಡು ಬಂದಿರತಕ್ಕಂಥವ್ರಿಗೆ ಪೂಜಾನುಷ್ಠಾನದ ಕ್ರಮ ನಾನು ಮುಂದೆ ತಿಳಿಸ್ಕೊಡ್ತೇನೆ. ಈಗ 11 ಬಾರಿ ಶನೇಶ್ವರ ಮಹಾಮಂತ್ರದಿಂದ ನಾವು ಜಪಿಸ್ತೀವಿ. ಆ ಜಪವನ್ನು, ಆ ಮಂತ್ರವನ್ನು ಕಿವಿಯಲ್ಲಿ ಕೇಳಿಸ್ಕೋಬೇಕು. ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನು ಮಧ್ಯದಲ್ಲಿ ಈ ಥರ ಇಟ್ಕೊಳ್ಬೇಕು. ಮಧ್ಯದ ಬೆರಳು ಅಂದರೆ ಪ್ರಧಾನವಾಗಿ ದೊಡ್ಡ ಉದ್ದರ ಬೆರಳು ಮತ್ತು ಹೆಬ್ಬೆರಳು ಎರಡೂ ಈ ಥರ ಜೋಡಿಸಿಟ್ಕೊಳ್ಳಿ. ಓಂ ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತ ವಿದೇಂ ಶಯ್ಯೋರವಿಶ್ರವಂತರಃ ಸ್ವಹ. ಓಂ ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತ ವಿದಯೇ ಶಯ್ಯೋರವಿಶ್ರವಂತರಃ ಸ್ವಹ. ಶನೇಶ್ವರ ಇದನ್ನು ಭವ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತ ವಿದಯೇ ಶಯ್ಯೋರವಿಶ್ರವಂತರಃ ಸ್ವಹ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತ ವಿದಯೇ ಶಯ್ಯೋರವಿಶ್ರವಂತರಃ ಸ್ವಹ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತ ವಿದಯೇ ಶಯ್ಯೋರವಿಶ್ರವಂತರಃ ಸ್ವಹ. ಶನೇಶ್ವರಾಯ ಇದನ್ನ ಮಮ ಯಜಮಾನ ಸಜಮಾನ್ಯಾಃ ಸರ್ವಾನುಗ್ರಹ ಪ್ರಸಾದ ಸಿದ್ಧಿದ್ವಾರಾಂಗ ಸಕಲ ಸಂಪತ್ಪ್ರದಾನಿತ್ಯಾದಿ ಶ್ರೀಮದ್ ಮಹಾಶಂಶನೇಶ್ವರ ಸಕಲಾನುಗ್ರಹ ಪ್ರಸಾದ ಪರಿಪೂರ್ಣತಾ ಸಿದ್ಧಿರಸ್ತು. ಸ್ವಾಮಿನ್ಯಾಃ ಮಹಾಪೂರ್ಣಾವತಾರ ದೇವತಾ ಪ್ರೀತ್ಯರ್ಥಂ ಪ್ರಸೀದ ಮಮ ಸರ್ವದಾಂ ಶಂಶನೇಶ್ವರಾಯ ನಮಃ.
ಓಂ ಭೂ ಓಂ ಶಂ ಶನೈಶ್ಚರ್ಮವಾಹಮಿ ಭುವಃ ಶನೈಶ್ಚರ್ಮಾಹಿಂ ಸುವಃ ಶನೈಶ್ಚರ್ಮಾಹಿಂ ಭೂರ್ಭೋ ಸ್ವಃ ಶನೈಶ್ಚರಮಿದಮಾವಾಹಮಿ ಧ್ಯಾಯಾಮಿ ಧ್ಯಾಂ ಸರ್ಪಯಾಮಿ ಆವಾಹಯಾಮಿ ರಕ್ತಸಿಂಹಾಸನಂ ಸಮರ್ಪಯಾಮಿ ಶನೈಶ್ಚರಾಯ ನಮಃ ಹರಿದ್ರಾ ಕುಂಕುಮಾರ್ಚನ ಸಮರ್ಪಯಾಮಿ ಕುಂಕುಮಸಂಧೂರಂ ಸಮರ್ಪಯಾಮಿ ಪುಷ್ಪಮಾಲಿಕಾನಿ ಸಮರ್ಪಯಾಮಿ ಪುಷ್ಪೈಃ ಪೂಜಯಾಮಿ ಶನೈಶ್ಚರಾಯ ನಮಃ ಧೂಪದೀಪ ನೈವೇದ್ಯಂ ಶನೈಶ್ಚರಾಯ ನಮಃ ಧೂಪಂ ಸಮರ್ಪಯಾಮಿ ನೈವೇದ್ಯಂ ಆಜ್ಯನೈವೇದ್ಯಂ ಸಮರ್ಪಯಾಮಿ ಇತಿ ನೀಲಾಜನಂ ಕರ್ಪೂರೋತ್ತರ ಮಹಾಮಂಗಳ ನೀಲಾಜನಂ ದರ್ಶಯಾಮಿ ರಕ್ಷಾಣಿ ಧಾರಯಾಮಿ ಇತಿ ಅಕ್ಷತಾಂ ಸಮರ್ಪಯಾಮಿ ಮಹಾಪೂರ್ಣಾವತಾರ ದೇವತಾಭ್ಯೋ ನಮಃ ಶ್ರೀ ಸೂರ್ಯತನಯನೆ ಹೇ ಶನಿದೇವನೆ ನವಗ್ರಹ ಮುಖ್ಯನೆ ನೀಲಕಾಯ ಶ್ರೀ ಸೂರ್ಯತನಯನೆ ಹೇ ಶನಿದೇವನೆ ನವಗ್ರಹ ಮುಖ್ಯನೆ ನೀಲಕಾಯ ಕಡು ಕಷ್ಟ ಕಳೆಯುತ್ತ ಸಿರಿಭಾಗ್ಯ ಕರುಣಿಸಿ ಕಡು ಕಷ್ಟ ಕಳೆಯುತ್ತ ಸಿರಿಭಾಗ್ಯ ಕರುಣಿಸಿ ಸಲಹು ದೇವನೇ ಪಿಂಗಳ ದೇವ ಸಲಹು ದೇವನೇ ಪಿಂಗಳ ದೇವ ಶ್ರೀ ಸೂರ್ಯತನಯನೆ ಹೇ ಶನಿದೇವನೆ ನವಗ್ರಹ ಮುಖ್ಯನೆ ನೀಲಕಾಯ ನವಗ್ರಹ ಮುಖ್ಯನೆ ನೀಲಕಾಯ ಕರುಣೆಯ ತೋರುತ ಪಾಲಿಸು ದೇವನೇ ಕರುಣಾನೇತ್ರನೆ ಸ್ವಾಮಿ ಕರುಣೆಯ ತೋರುತ ಪಾಲಿಸು ದೇವನೇ ಕರುಣಾನೇತ್ರನೆ ಸ್ವಾಮಿ ದೋಷವ ಮನ್ನಿಸಿ ಸೌಖ್ಯವ ನೀಡುತ್ತಾ ದೋಷವ ಮನ್ನಿಸಿ ಸೌಖ್ಯವ ನೀಡುತ್ತ ಪಾಲಿಸು ನಮಿಸುವೆ ಸ್ವಾಮಿ ದೇವಾ ಪಾಲಿಸು ನಮಿಸುವೆ ಸ್ವಾಮಿ ಶ್ರೀ ಸೂರ್ಯತನಯನೆ ಹೇ ಶನಿದೇವನೆ ನವಗ್ರಹ ಮುಖ್ಯನೆ ನೀಲಕಾಯ ನವಗ್ರಹ ಮುಖ್ಯನೆ ನೀಲಕಾಯ ನವಗ್ರಹ ಮುಖ್ಯನೆ ನೀಲಕಾಯ ನಿಮ್ಮ ಮನೋಕಾಮನೆಗಳು ನಿಮ್ಮ ಮನೋಭಿಲಾಷೆ ಭಗವತ್ ಸಾನ್ನಿಧ್ಯದಲ್ಲಿ ಮಾಡಿದಿರಿ. ಇವತ್ತು ಆನಂದ ಗುರುಕುಲ ಎಂಬತಕ್ಕಂತಹ ನಾಮಕರಣದಿಂದ ಭಾಳ ವಿಶೇಷವಾಗಿದೆ. ಹಾಗೆ ನೀವು ಗುರುಗಳ ಮೇಲೆ ಇಟ್ಟಿರ್ತಕ್ಕಂತಹ ಆತ್ಮೀಯತೆ, ಪ್ರೀತಿ, ವಿಶ್ವಾಸ ಸದಕ್ಕೂ ನಾವು ಸದಾ ಕಾಲ ನಿಮ್ಮ ಜೊತೆ ನಾವಿರ್ತೀವಿ. ಅದಕ್ಕಿಂತ ಮತ್ತೊಂದು ವಿಶೇಷ, ತರಡೆ ಗೋ ಸಂರಕ್ಷಣೆ ಮಾಡಬೇಕು ಅಂತೇಳಿ 10 ಗೋವುಗಳು ನಿಲ್ಲಲಿಕ್ಕೆ ಹೈಟೆಕ್ ಆಗಿ ಮಾಡಿದ್ದೀರಿ ಅಂತ ಹೇಳಿದ್ರಿ. ಅದು ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಶನೇಶ್ವರನ ಸಾನ್ನಿಧ್ಯ, ಈ ಸಾನ್ನಿಧ್ಯದಲ್ಲಿ ಬಂದಾಗ ವಾಸಕ್ಕೆ ನೆಲೆನಿಂದಕ್ಕೆ ಒಂದು ಜಾಗ ಮಾಡಿದ್ದೀರಿ. ನಿಮಗೂ ನಿಮ್ಮ ಪರಿವಾರಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ತಂದೆ ತಾಯಿ ಆಶೀರ್ವಾದ ಸದಾ ನಿಮ್ಮ ಜೊತೆಲಿರಲಿ. ಒಳ್ಳೆಯದಾಗಲಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತಿ. ಈ ಭಾಗದ ಜನನಾಯಕರು ತಾವು ಸಾಕಷ್ಟು ಇನ್ನೂ ಅಭಿವೃದ್ಧಿ ಬಂದು ಇನ್ನೂ ಹೆಚ್ಚೆಚ್ಚು ಯಶಸ್ಸು, ಕೀರ್ತಿ ನಿಮಗೆ ಸಿಗಲಿ. ಒಳ್ಳೆಯದಾಗಲಿ.
ನೀವು ಹೋಮ ಯಜ್ಞ ಮಾಡೋದ್ರ ಮುಖಾಂತರ, ದೇವರನ್ನ ನೀವು ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳಿ ನೀವೆಲ್ಲ ಪೂಜೆ ಮಾಡಿಸಿ, ಹೋಮ ಯಜ್ಞ ಮಾಡಿಸಿ, ನಾವು ಸಹ ಪ್ರತಿನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಾವೆಲ್ಲರೂ ಸೇರಿ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಸುಭಿಕ್ಷವಾದಂಥ ದಿನ ಬರಲಿ ಅಂತ ಹೇಳಿ ಸ್ವಾಮೀಜಿಯವರು ದಿನ ಬೆಳಗ್ಗೆ ಎದ್ರೆ ಅವ್ರು ನುಡಿತಾ ಇರ್ತಕ್ಕಂಥ ನುಡಿನ ನಾವು ಹೇಳ್ತು ಅಂತ ಹೇಳಿದಾಗ ಸ್ವಾಮೀಜಿಯವ್ರಿಗೆ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಎಷ್ಟು ಮಟ್ಟಿಗಿದೆ ಅನ್ನೋಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಅವ್ರು ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಾರ ಒಂದು ರೂಪದಲ್ಲಿ ರೈತರ ಬಗ್ಗೆಗೆ ಅವ್ರು ತೋರಿಸ್ತಾ ಇರ್ತಕ್ಕಂಥದ್ದು. ಅದಕ್ಕಿಂತ ಪ್ರತಿನಿತ್ಯನೂ ಅವರು ಟಿ ವಿನಲ್ಲಿ ಕೂತು ಅವ್ರು ಕೊಡ್ತಾ ಇರ್ತಕ್ಕಂಥ ಆಶೀರ್ವಚನ, ಅವ್ರು ಹೇಳ್ತಾ ಇರ್ತಕ್ಕಂಥ ತಿಳುವಳಿಕೆ, ಅವ್ರು ಹೇಳ್ತಾ ಇರ್ತಕ್ಕಂಥ ಮಾಡಿಕೊಡ್ತಾ ಇರ್ತಕ್ಕಂಥ ಮನವರಿಕೆ ಇವೆಲ್ಲವನ್ನೂ ಲೆಕ್ಕ ಹಾಕತ್ತು ಅಂತ ಹೇಳಿದೆ. ಆದರೆ ಈ ರಾಜ್ಯಕ್ಕೆ ಅಥವಾ ಈ ರಾಷ್ಟ್ರಕ್ಕೆ ಇಂಥ ಸ್ವಾಮೀಜಿಯವರ ಅತಿ ಹೆಚ್ಚಿನ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲ ಸ್ವಾಮೀಜಿಯವರು ಇನ್ನು ಮುಂದೆ ಸದಾ ಇಲ್ಲೇ ಇರ್ತಾರೆ, ಸದಾ ಇಲ್ಲಿ ಬರ್ತಾರೆ, ಆಗಾಗ್ಗೆ ಬರ್ತಾ ಇರ್ತಾರೆ. ಇವತ್ತೇನು ನಾನು ಗುರುಕುಲ ಅಂತೇಳಿ ಒಂದು ಇಲ್ಲಿ ಕಟ್ಟಡನ ಪ್ರಾರಂಭ ಮಾಡಿದಾರೋ ಆ ಗುರುಕುಲನ ಕಟ್ಟಡದನ್ನು ಅವ್ರಿಗೆ ಹಸ್ತಾಂತರಿಸೋ ಜೊತೆಗೆ ಈ ಭಾಗದಲ್ಲಿ ಇನ್ನೂ ಅನೇಕ ವಿದ್ಯಾಸಂಸ್ಥೆಗಳನ್ನ ಮಾಡಬೇಕು ಅಂತ ಇದ್ದೀನಿ. ಸ್ವಾಮೀಜಿಗಳು ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳೋದೇ ಆದರೆ ಅದ್ರ ಜವಾಬ್ದಾರಿ ಅವ್ರು ನಿರ್ವಹಿಸ್ಕೊಂಡು ಹೋಗ್ತೀನಿ ಅಂತ ಹೇಳೋದೇ ಆದರೆ ನಾನು ಆ ವಿದ್ಯಾಸಂಸ್ಥೆಗಳನ್ನ ತೆಗೆದು ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡ್ತೀನಿ ಅಂತ ಹೇಳಿ ಅವ್ರೇನು ಒಂದು ಕಾಳಜಿನ ವ್ಯಕ್ತಪಡಿಸಿದ್ರೋ ಆ ಕಾಳಜಿ ವ್ಯಕ್ತಪಡಿಸಿರ್ತಕ್ಕಂಥದ್ದಕ್ಕೆ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಮತ್ತು ಪರಮಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ನಮ್ಮೆಲ್ಲರುಗಳ ಸಹಕಾರವೂ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಸನ್ನಿಧಿಯಲ್ಲಿ ನಮಸ್ಕರಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये अगजाननपद्मार्कं गजाननमहर्निशम् अनेकदन्तभक्तानाम् एकदन्तमुपास्महे रामाय रामभद्राय रामचन्द्राय वेदसे रघुनाथाय नाथाय सीताय पतये नमः जानकी रामपट्टाभिराम श्रीराम राम रामतः श्रीमद्महारामचन्द्रस्वामिने नमः नीलांजन समाभासं रविपुत्रं यमाग्रजं छायामार्ताण्डसम्भूतं तन्नमामि शनेश्चरं शनिं नीलवर्णं नीलमाल्याम्बरधरं नीलगन्धानुलेपनं नीलाश्वानीलश्छत्रध्वजरदाकारशोभितं दिव्यमेरं प्रदक्षिणीं कुर्वाणां ग्रहमण्डलें प्रवेशं साङ्गं सायुधं सवाहनं सराष्ट्रं सपत्नीपरिवारसमेतं सर्वालङ्कारभूषितम् अधिदेवता प्रत्यर्देवता सहितं सूर्यग्रहस्य पश्चिमदिग्भागे तिलदान्यशोपरि भगवन्तम् ओं भूं शं शनैश्चरमिदमावाहयामि ಸ್ಥಾಪಯಾಮಿ ಪೂಜಯಾಮಿ. ಶನೈಶ್ಚರನ ಆಸ್ಥಾನದಲ್ಲಿ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ಎಲ್ಲ ದೇವಾಲಯಗಳಲ್ಲೂ ಗರ್ಭಗುಡಿಯಲ್ಲಿ ವಾಸ. ಆದರೆ ನಾನು ಕಂಡಂತಹ ಏಕೈಕವಾದಂಥ ಪ್ರಪ್ರಥಮವಾದಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಆಲಯ ಹುರಿಯೂರು ದುರ್ಗದ ಕಂಬಲಾಪುರದ ತಾರೆ ಮರದ ಶನೈಶ್ಚರ. ಒಂದು ವೃಕ್ಷ ಯಥೇಚ್ಛವಾದಂಥ ಒಂದಷ್ಟು ಜಲ ಗೊಬ್ಬರ ಇವೆಲ್ಲವನ್ನು ಹಾಕಿದ್ರೂ ಸಹಿತ ಅದು ಬೆಳೆದು ಹೆಮ್ಮರವಾಗಿ ಮುಂದೆ ಮೇಲೆ ಬೆಳ್ಕೊಂಡು ಹೋಗುತ್ತೆ. ಯಾವುದೇ ಒಂದು ವೃಕ್ಷದ ಎಲೆಗಳನ್ನು ಸ್ಪರ್ಶಿಸುವಂತಹ ರೀತಿ ಇದ್ದಾಗ ಆ ವೃಕ್ಷಕ್ಕೆ ಮತ್ತಷ್ಟು ಶಕ್ತಿ ಇರುತ್ತೆ. ಆದರೆ ಇಲ್ಲಿರ್ತಕ್ಕಂಥ ತಾರೆ ವೃಕ್ಷ ಭೂತಾಯಿನ್ನೇ ಮುಟ್ಟಿ ನಮಸ್ಕರಿಸ್ತಾ ಇದೆ. ಅಂದರೆ ಅಂತಹ ಒಂದು ವಿಶೇಷತೆಗಳನ್ನು ಉಳ್ಳಂತಹದ್ದು ತಾರೆ ವೃಕ್ಷ. ತಾರೆ ವೃಕ್ಷದಲ್ಲೇ ಶನೈಶ್ಚರನ ವಾಸ ಅಂಥೇಳಿ, ವಾಸಸ್ಥಳ ಅಂಥೇಳಿ ಪುರಾಣಗಳು ಹೇಳ್ತಾ ಇದೆ. ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಿದೆ. ಯಾರು ಈ ವೃಕ್ಷಕ್ಕೆ ನಮಸ್ಕಾರ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಮನೋಇಷ್ಟಾರ್ಥಗಳನ್ನು ಸಿದ್ಧಿಸ್ಕೋಬೇಕಾಗಿದೆಯೋ ತಾವು ಆ ವೃಕ್ಷದ ಮುಂಭಾಗದಲ್ಲಿ ನಿಂತು ಒಂದು ಎಲೆಯನ್ನು ಸ್ಪರ್ಶಿಸಿ ಅಲ್ಲಿ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ತೀರಿ. ಅಂತಹ ಒಂದು ಸಾನ್ನಿಧ್ಯ. ಯಾಕೆಂದರೆ ನಾನು ಮರುಕಳಿಸಿ ಮತ್ತೊಮ್ಮೆ ನಾನು ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ನನ್ನ ಸ್ವಂತ ಅನುಭವ ಅದು. ಈ ಹಿಂದೇನೂ ಸಹಿತ ನಾನು ಬಂದಾಗ ಅದೇ ವೃಕ್ಷದ ಬಳಿ ನನ್ನ ಪ್ರಾರ್ಥನೆ ಇತ್ತು. ಪ್ರಾರ್ಥನೆ ಮಾಡಿ ಹೊರಟೆ, ಭಗವಂತ ನನ್ನಿಂದ ಆಗುವಂತಹ ಕಾರ್ಯಕ್ರಮಗಳು ಅಥವಾ ನನ್ನಿಂದ ಆಗುವಂತಹ ಕಾಯಕ
ದಿನ ಬೆಳಗಾದರೆ ನನ್ನದೇ ಆದಂತಹ ವೃತ್ತಿ ಧರ್ಮದಲ್ಲಿ ನಾನು ಮಾಡುವಂತಹ ಕಾಯಕದಲ್ಲಿ ಒಂದಿಷ್ಟು ಬೆಳಕನ್ನು ಕಾಣಿಸಬೇಕಾದ್ರೆ ನನಗೀಗ ತಿಳಿದಿರತಕ್ಕಂತಹ ಜ್ಞಾನಚಕ್ಷುವಿನಿಂದ ಮತ್ತೆ 4-6 ಜನಕ್ಕೆ ಒಂದಿಷ್ಟು ಬೆಳಕಾಗಬೇಕಾದ್ರೆ ನಿನ್ನ ಆಶೀರ್ವಾದ ಬೇಕು. ನಿನ್ನ ಆಶೀರ್ವಾದ ನನಗೆ ಬೇಕಾದರೆ ನೀನು ಸರಿಯಾದ ರೀತಿ ಆಶೀರ್ವದಿಸಬೇಕು. ಜೊತೆಗೆ ನೀನು ಗ್ರಹಾಧಿಪ. ಗ್ರಹಾಧಿಪ ಅಂದರೆ ಗ್ರಹಗಳಲ್ಲಿರ್ತಕ್ಕಂಥ ವ್ಯಕ್ತಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳಲ್ಲಿ ಒಬ್ಬನಾದಂತಹ ಶನೈಶ್ಚರ. ಆದರೆ ಶನೈಶ್ಚರ ಪ್ರತಿಯೊಬ್ಬರ ಜಾತಕದಲ್ಲೂ ಪ್ರವೇಶ ಆಗಲೇಬೇಕು. ಶನಿ ದಶೆಯಿಂದಾಗಲಿ ಶನಿಕಾಟದಿಂದಾಗಲಿ ನಾನು ಹೊರಗಡೆ ಬರ್ತೀನಿ, ನನಗೆ ಬೇಡಪ್ಪ, ನೀನು ನಮ್ಮ ಮನೆ ಬಾಗಿಲು ತುಳಿಬೇಡ, ನನ್ನ ಮನೆಗೆ ಬರಬೇಡ ಅಂದರೆ ನಾವು ಮೂರ್ಖರಾಗ್ತೀವಿ. ನೀವು ಸಂಪೂರ್ಣವಾದಂತಹ ಒಂದು ಶಿಲೆಯಾಗಿ ನಿಮ್ಮಿಂದ ಲೋಕ ಕಲ್ಯಾಣಾರ್ಥವಾಗಲಿ ಅಥವಾ ನಿಮ್ಮಿಂದ ಸಮಾಜಕ್ಕೊಂದು ಸೇವೆ ಆಗಲಿ ನೀವು ಹುಟ್ಟಿದ್ದಕ್ಕೂ ಸಹಿತ ಒಂದು ಸಾರ್ಥಕತೆ ಆಗಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಶನಿ ಪ್ರವೇಶ ಆಗಬೇಕು. ಶನಿ ಪ್ರವೇಶ ಆದಾಗಲೇ ಬಡವ ಬಲ್ಲಿಗ, ಕಷ್ಟ ಸುಖ, ಒಳ್ಳೆಯದು ಕೆಟ್ಟದ್ದು, ದೊಡ್ಡವರು ಚಿಕ್ಕವರು, ಅಥವಾ ನಾನು ಮಾಡುವಂತಹ ಕೆಲಸ ಅಥವಾ ನನ್ನೊಳಗಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಶನಿ ಜಾತಕದಲ್ಲಿ ಪ್ರವೇಶ ಆದರೆ ಮಾತ್ರ. ಹಾಗಂತ ಭಗವಂತ ನನಗಿದು ಯಾವುದೂ ಬೇಡ, ನೀನು ಬರಬೇಡ ಅಂದರೆ ಆತ ನಿಲ್ಲುವನಲ್ಲ. 7 ವರ್ಷಗಳ ಕಾಲ ಅಂಥ ರಾಜ ಮಹಾರಾಜರನ್ನೇ ಬಿಟ್ಟಿಲ್ಲ, ಇನ್ನು ಜನಸಾಮಾನ್ಯರು ನಾವೆಷ್ಟು. ಆದರೆ ಒಂದಂತೂ ಸತ್ಯ, ತಾರೆ ವೃಕ್ಷದ ಶನೈಶ್ಚರನ ಈ ಆಸ್ಥಾನದಲ್ಲಿ ನಮ್ಮ ಜಾತಕ ಕರ್ಮಚಾರ ಪ್ರಕಾರ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಇದು ಅಂದರೆ ಇದು ತಪ್ಪಾಗಲಾರದು. ಅಂತಹ ಪುಣ್ಯಕ್ಷೇತ್ರ. ಇಲ್ಲಿಂದ ನಾವು ತಮಿಳುನಾಡಿಗೆ ಹೋಗ್ತೀವಿ, ತಿರುನೆಲ್ಲಾರಿಗೆ. ತಿರುನೆಲ್ಲಾರಲ್ಲಿ ರಾಜ ವಿಕ್ರಮಾರ್ಕನಿಗೆ ಮೋಕ್ಷ ಕೊಟ್ಟಂಥ ಸ್ಥಳ. ಹಾಗೆ ಈ ಒಂದು ಕ್ಷೇತ್ರ ಮುಂದೊಂದು ದಿನ ತಿರುನೆಲ್ಲಾರಲ್ಲಿ ಇಲ್ಲಿಂದ ಅಂದರೆ ನಮ್ಮ ಕರ್ನಾಟಕದಿಂದ ತಮಿಳುನಾಡಿಗೆ ಪಕ್ಕದ ರಾಜ್ಯಕ್ಕೆ ನಾವೇನು ದರ್ಶನಕ್ಕಾಗಿ ಹೊರಡ್ತಿದ್ದೀವೋ ಹಾಗೆ ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಬ್ಬರು ಸಹಿತ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಕಮಲಾಪುರಕ್ಕೆ ಹುಲಿಯೂರುದುರ್ಗಕ್ಕೆ ಆಗಮಿಸೋದ್ರಲ್ಲಿ ಖಂಡಿತ ಸಂಶಯವಿಲ್ಲ. ಯಾಕೆಂದರೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ಸ್ವಾಮಿಯ ಸಾನ್ನಿಧ್ಯ ಇರ್ತಕ್ಕಂಥ ಕ್ಷೇತ್ರ. ಗರ್ಭಗುಡಿಯೊಳಗಿರ್ತಕ್ಕಂಥ ಸ್ವಾಮಿಯ ದರ್ಶನ ಇದು ನಾವು ದರ್ಶನ ಮಾಡ್ತಾ ಇದ್ದೀವಿ. ಆದರೆ ಮುಂಭಾಗದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತಾರೆ ವೃಕ್ಷದಲ್ಲಿ ಸ್ವಾಮಿ ನೆಲೆ ನಿಂತಿದ್ದರಿಂದ ಅಲ್ಲಿ ಸಾಕಷ್ಟು ಪವಾಡಗಳೇ ಸೃಷ್ಟಿಯಾಗುತ್ತೆ. ಕರ್ನಾಟಕದಾದ್ಯಂತ ಪ್ರತಿಯೊಬ್ಬರು ಸಹಿತ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಕಮಲಾಪುರಕ್ಕೆ ಹುಲಿಯೂರುದುರ್ಗಕ್ಕೆ ಆಗಮಿಸೋದ್ರಲ್ಲಿ ಖಂಡಿತ ಸಂಶಯವಿಲ್ಲ. ಯಾಕೆಂದರೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ಸ್ವಾಮಿಯ ಸಾನ್ನಿಧ್ಯ ಇರ್ತಕ್ಕಂಥ ಕ್ಷೇತ್ರ. ಗರ್ಭಗುಡಿಯೊಳಗಿರ್ತಕ್ಕಂಥ ಸ್ವಾಮಿಯ ದರ್ಶನ ಇದು ನಾವು ದರ್ಶನ ಮಾಡ್ತಾ ಇದ್ದೀವಿ. ಆದರೆ ಮುಂಭಾಗದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತಾರೆ ವೃಕ್ಷದಲ್ಲಿ ಸ್ವಾಮಿ ನೆಲೆ ನಿಂತಿದ್ದರಿಂದ ಅಲ್ಲಿ ಸಾಕಷ್ಟು ಪವಾಡಗಳೇ ಸೃಷ್ಟಿಯಾಗುತ್ತೆ. ಅಂತಹ ಸಾನ್ನಿಧ್ಯದ ನೆರಳಲ್ಲಿ ನಾವು ಇವತ್ತಿದ್ದೇವೆ. ಆ ಸಾನ್ನಿಧ್ಯದಲ್ಲಿ ನಾವಿರೋದ್ರಿಂದ ಇವತ್ತು ನಾವೇನು ಸಂಕಲ್ಪ ಮಾಡ್ತಿದ್ದೀವೋ ಈ ಸಂಕಲ್ಪ ಪರಿಪಕ್ವವಾಗಿ ಸಿದ್ಧಿ ಆಗುತ್ತೆ. ಬಹುಶಃ ನಮ್ಮ ನಾಗರಾಜನವರು MLA ಅವರು, ಇನ್ನು ನಮ್ಮ ಚಂದ್ರಶೇಖರ್ ಅವರು ಹೇಳಿದರು, ಆಧ್ಯಾತ್ಮಿಕತೆ, ಧಾರ್ಮಿಕತೆ. ಬಹುಶಃ ನಾನು ನನ್ನ ಈ ಪ್ರಯಾಣದಲ್ಲಿ ಮಹರ್ಷಿ ಯಾತ್ರೆಯ ಈ ಪ್ರಯಾಣ ನಿರಂತರವಾಗಿ ನಡೀತಿರ್ತಕ್ಕಂಥದ್ದು. ಅದು ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಎಷ್ಟು ಜನ ನೀವು ನನ್ನ ಕಾರ್ಯಕ್ರಮ ನೋಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ಕಾರ್ಯಕ್ರಮ ನೋಡೋರು ಮಾತ್ರ ಕೈ ಎತ್ತಿ. ಸ್ಟಾರ್ಟಿಂಗಿಂದನೂ ನೋಡ್ತೀರಿ. ಆಯ್ತಮ್ಮ, ಒಳ್ಳೆಯದಾಗಲಿ ತಾಯಿ. ಯಾಕೆಂದರೆ ಇಲ್ಲಿ ನೋಡಿ ಎಂಥ ವಿಶೇಷ ಇದೆ. ಶನೇಶ್ಚರಾಯ ನಮಃ. ನಾವು ಶನೇಶ್ಚರಾಯ ನಮಃ ನಾನು ಹೇಳ್ಕೊಡ್ತಾ ಇರ್ತೇನೆ, ಸಾಕಷ್ಟು ಬಾರಿ ಹೇಳ್ತಿರ್ತೇನೆ. ಕೆಲವೊಬ್ಬರು ಹೇಳುವಾಗ ಸ್ವರ ವ್ಯತ್ಯಾಸ ಮಾಡ್ತಾರೆ, ಶನೇಶ್ವರ ಅಂತಾರೆ. ಶನೇಶ್ವರ ಅಲ್ಲ, ಅದು ಈಶ್ವರ ಶನೇಶ್ವರಿಗೆ ಆಶೀರ್ವಾದ ಮಾಡಿದ್ದಾನಷ್ಟೇ. ಹಾಗಂತ ನನ್ನ ಆಸ್ಥಾನಕ್ಕೆ ಬಾ ಅಂತ ಹೇಳಿಲ್ಲ. ಆದರೆ ಶನೇಶ್ಚರನೇ ಕರೆಕ್ಟು. ಯಾಕೆಂದರೆ ಈತ ಗ್ರಹಾಧಿಪ ಆದ್ದರಿಂದ. ಚರ ಅಂದರೆ ಒಂದು ಮನೆಯಿಂದ ಮುಂದೊಂದು ಮನೆಗೆ ನಡೆಯೋದಕ್ಕೆ ಚರ ಅಂತ ಹೇಳ್ತಾರೆ, ಓಡಾಡಲಿಕ್ಕೋಸ್ಕರ. ಅಂತಹ ಶನೇಶ್ಚರನ ಹೆಸರಿಗೆ ಹೇಳುವಾಗ ಸಾಂಬ ಸದಾಶಿವನ ಅನುಗ್ರಹ, ಶಿವನ ಆರಾಧನೆ ಮಾಡ್ತೀವಿ. ಈತ ನೋಡಿ ಹೇಗಿದೆ ಇಲ್ಲಿ ನನ್ನ ಪಕ್ಕದಲ್ಲಿ, ಶಿವನ ಆರಾಧನೆ ಮಾಡ್ತೀವಿ. ಅತ್ತ ಚಂದ್ರಶೇಖರ, ಇತ್ತ ನಾಗರಾಜ. ಶಿವನ ಕುತ್ತಿಗೆಯಲ್ಲಿ ಆರಾಧಿಸ್ತಿರ್ತಕ್ಕಂಥ ನಾಗರಾಜ, ಶಿವನ ತಲೆಯ ಮೇಲೆ ಆಡಳಿತ ಮಾಡ್ತಿರ್ತಕ್ಕಂಥ ಚಂದ್ರಶೇಖರ. ಇನ್ನು ಈ ಭಾಗದಲ್ಲಿ
ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರರು ಆ ಶಿವನ ಆರಾಧನೆ ಆದರೆ ಇನ್ನು ಕೃಷ್ಣ ಜಗತ್ತಿಗೆ ಭಗವದ್ಗೀತೆ ಧರ್ಮೋ ರಕ್ಷಿತಃ ಧರ್ಮ ಸಂರಕ್ಷಣೆ ಆಗಬೇಕಾದ್ರೆ ನಾವು ಏನಾದರೂ ಒಂದಿಷ್ಟು ಸಾಧನೆ ಮಾಡಬೇಕು. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ. ಕೊಟ್ಟಿರ್ತಕ್ಕಂಥದ್ದನ್ನು ನಾವೇನು ಮಾಡ್ತಿದ್ದೀವಿ, ಹೇಗೆ ಸಾಧಿಸ್ತಿದ್ದೀವಿ? ಇವತ್ತು ಆನಂದ ಗುರುಕುಲ ಅಂತ ಮಾಡಿ ಆನಂದ್ ಗುರೂಜಿಯವರಿಗೆ ಇದನ್ನು ಹಸ್ತಾಂತರಿಸಿ ಇನ್ನು ಮುಂದೆ ಈ ಗುರುಕುಲವನ್ನು ನೀವು ನಡೆಸಬೇಕು, ನೀವು ಮುಂದೆ ಜವಾಬ್ದಾರಿ ತೊಗೊಳ್ಬೇಕು ಅನ್ನೋ ಮಾತನ್ನು ಅವರು ಆಡಿದ್ರು. ಆದರೆ ಆನಂದ್ ಗುರೂಜಿಯವರು ಇಲ್ಲಿ ನಿಂತು ಆ ಗುರುಕುಲವನ್ನು ಮತ್ತು ಆ ಗುರುಕುಲದಲ್ಲಿ ಒಂದು ವಿಶೇಷ, ಗುರುಕುಲವನ್ನು ನನಗೆ ವಹಿಸುವಂಥದ್ದು ಅದು ಒಂದು ಭಾಗದ ಸಂತೋಷ ಇರಲಿ, ಆದರೆ ಅದಕ್ಕಿಂತ ಮತ್ತೊಂದು ಸಂತೋಷದ ಮಾತು ಹೇಳಿದ್ರು ನನಗೆ. ಮೇಲುಭಾಗದಲ್ಲಿ ನಿಮಗೆ ವಾಸ್ತವ್ಯಕ್ಕೆ ಮಾಡಿದ್ದೀವಿ ಸ್ವಾಮೀಜಿ, ತಳಭಾಗದಲ್ಲಿ 10 ಹಸುಗಳನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ಗೋ ಸಂರಕ್ಷಣೆಗಾಗಿ ಒಂದಿಷ್ಟು ಕುಟೀರವನ್ನು ಮಾಡಿದ್ದೀವಿ ಎಂದರು. ಈ ಆನಂದ ಗುರುಕುಲದಲ್ಲಿ ನಾನು ಸಂತೋಷಪಟ್ಟಿರ್ತಕ್ಕಂಥದ್ದು ಇಷ್ಟು ವೈಭವಪೂರಿತವಾಗಿರ್ತಕ್ಕಂಥ ಮನೆ ನೋಡಿ ಸಂತೋಷಪಟ್ಟಿಲ್ಲ ನಾನು. ಅಲ್ಲಿ 10 ಹಸುಗಳನ್ನು ನಿಲ್ಲಿಸಲಿಕ್ಕೆ ಗುರುಕುಲ ಜೊತೆಗೆ ಒಂದು ಗೋ ಸಂರಕ್ಷಣೆ ಮಾಡಲಿಕ್ಕೆ ದಾರಿ ಮಾಡಿದ್ದೀನಿ ಅಂದ್ರಲ್ಲ, ಹೆಸರಿಗೆ ತಕ್ಕನಾದಂಥ ಕೆಲಸ. ಯಾಕೆಂದರೆ ಕೃಷ್ಣನಿಗೆ ಬೇಕಾಗಿರೋದು ಗೋ ಸಂರಕ್ಷಣೆ ಮಾಡೋ ಕೆಲಸ. ಕೃಷ್ಣನಿಗೆ ಬೇಕು ಗೋ ಸಂರಕ್ಷಣೆ, ಯಾಕೆಂದರೆ ಅದು ಗೋಪಾಲಕ. ಬಹುಶಃ ಹೆಸರಿಗೆ ತಕ್ಕನಾಗಿ ಅವರು ತಂದೆ ತಾಯಿ ಇಟ್ಟಂಥ ಹೆಸರು ಕೃಷ್ಣ ಎಂಬತಕ್ಕಂಥ ಹೆಸರಿಗೆ ತಕ್ಕನಾಗಿ ಒಂದು ಗೋಕುಲ ಅಥವಾ ಒಂದು ಅಲ್ಲಿ ಗೋವುಗಳನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ಒಂದು ಗೋ ಆಶ್ರಮ ಮಾಡಿದ್ದಾರೆ. ಅದಕ್ಕೆ ಆನಂದಾಶ್ರಮ ಅಂತ ಮಾಡಿದ್ದಾರೆ. ಅದರಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಎಲ್ಲರೂ ಆಗಮಿಸಿದ್ದಾರೆ. ಆದರೆ ಏನೇ ಆದರೂ ಶನೈಶ್ಚರಣ ಕಾರ್ಯಕ್ರಮ ಅಂದರೆ ಎಲ್ಲಿದ್ದರೂ ಓಡಿ ಬರಲೇಬೇಕು. ಭಗವಂತ ಅಣುರೇಣು ತೃಣಕಾಷ್ಟವೂ ನಿನ್ನ ಅಧೀನ, ನೀನು ಹೇಳಿದಂಗೆ ಆಗಬೇಕು. ನೀನು ಹೇಳಿದಂಗೆ ಆದರೆ ಮಾತ್ರನೇ ಈ ಜೀವನ. ಅಂದರೆ ಇಂಥ ಒಂದು ದೇವತಾ ಕಾರ್ಯದಲ್ಲೂ ಸಹಿತ ಒಂದಿಷ್ಟು ಮನೋರಂಜನೆ ಬೇಕು, ನಗಬೇಕು, ಸದಾಕಾಲ ಹಸನ್ಮುಖಿ ಆಗಿರಬೇಕು. ನನ್ನ ಕಾರ್ಯಕ್ರಮದಲ್ಲಿ ಹೇಳ್ತಿರ್ತೀನಿ, ಮನೇಲಿ ಹೆಣ್ಣು ಮಕ್ಕಳು ಅಳಬಾರ್ದು, ಕಣ್ಣೀರು ಹಾಕಬಾರ್ದು, ಏನೇ ಸಮಸ್ಯೆ ಬರಲಿ, ಎಂಥದೇ ಕಷ್ಟ ಬರಲಿ, ಮನೆಯಲ್ಲಿ ದೀಪ ನೀವು, ಮನೆಯ ದೀಪ ನೀವು ಹೆಣ್ಣುಮಕ್ಕಳು. ನೀವು ರಾರಜಿಸ್ತಾ, ನೀವು ನಗನಗ್ತಾ, ನೀವು ಆನಂದವಾಗಿದ್ದರೆ ಮಾತ್ರನೇ ಆ ಮನೆ ನಂದಗೋಕುಲವಾಗಿರೋದು. ಯಾವತ್ತು ಮನೆಯಲ್ಲಿ ಹೆಣ್ಣುಮಕ್ಕಳು ನೀವು ಅಳ್ತೀರೋ ಉರಿಯುವಂಥ ದೀಪಕ್ಕೆ ನೀರು ಸುರಿದಂಗೆ ಆಗುತ್ತೆ, ಅಲ್ಲಿ ಕತ್ಲಾಗುತ್ತೆ, ಅಲ್ಲಿ ಜೀವನ ಹಾಳಾಗುತ್ತೆ. ಇದು ನಿಮಗೆ ಗೊತ್ತು. ನೀವು ಎಷ್ಟೋ ಸಂಕಟ ಅನುಭವಿಸಿದ್ದೀರಿ, ಎಷ್ಟೋ ಕಷ್ಟ ಅನುಭವಿಸಿದ್ದೀರಿ, ಎಷ್ಟೋ ನೋವು ಅನುಭವಿಸ್ತಿದ್ದೀರಿ. ಅನುಭವಿಸಿದ್ರೂ ಏನು ಪದೇ ಪದೇ ಗುರುಗಳು ಪ್ರತಿ ಸತಿ ಚಾಟಿ ತೊಗೊಂಡು ನಮಗೆ ಹೊಡಿತಾರಲ್ಲ ಅಂತ ನಿಮ್ಗೆ ಅನ್ನಿಸ್ಬಹುದು. ಆದರೆ ಸೃಷ್ಟಿಯ ನಿಯಮ, ಸೃಷ್ಟಿನಲ್ಲಿ ಪ್ರಕೃತಿ ಮಾತೆ ಹೆಣ್ಣು, ನದಿ ಹೆಣ್ಣು, ಈ ಸುಂದರವಾದಂಥ ಪರಿಸರ, ಇದೆಲ್ಲವನ್ನು ಸಹಿತ ನಾವು ಹೆಣ್ಣಿಗೆ ಯಾಕೆ ಹೋಲಿಸಿದ್ದೀವಿ ಅಂದರೆ ತಾಳ್ಮೆ, ಸಹನೆ, ಆ ಸಮೃದ್ಧಿತನ, ಹಸಿದು ಬಂದಾಗ ಅನ್ನವನ್ನು ನೀಡ್ತಕ್ಕಂಥದ್ದು ಅನ್ನಪೂರ್ಣೇಶ್ವರಿ. ಅಂಥ ಜಗತ್ತನ್ನು ಕಾಪಾಡ್ತಕ್ಕಂಥ ಶಿವ ಅವನೇ ಭಿಕ್ಷೆ ಎತ್ತದ ತಾಯಿ ಅನ್ನಪೂರ್ಣೇಶ್ವರಿ ಸಾನ್ನಿಧ್ಯದಲ್ಲಿ ನಿಂತ. ಹಾಗೆ ಹೆಣ್ಣಿನ ಪಾತ್ರ ಬಹಳ ದೊಡ್ಡದು. ಅಂತಹ ತಾಯಂದರು ತಾವೆಲ್ಲರೂ ಸಹಿತ ಆಗಮಿಸಿದ್ದೀರಿ. ಯಾವುದೇ ಆದರೂ ಧರ್ಮ ಸಂರಕ್ಷಣೆ ಆಗಬೇಕು, ಧರ್ಮ ಜಾಗೃತಿ ಆಗಬೇಕು. ಆ ಧರ್ಮ ಜಾಗೃತಿ, ಧರ್ಮ ಸಂರಕ್ಷಣೆ ಈ ಭಾಗದಲ್ಲಿರೋದ್ರಿಂದ ಶೀಘ್ರವಾಗಿ ಈ ಭಾಗಕ್ಕೆ ವರುಣನ ಕೃಪೆ ಚೆನ್ನಾಗಾಗಬೇಕು. ಎಲ್ಲ ರೈತ ಬಾಂಧವರು ಚೆನ್ನಾಗಿರಬೇಕು. ಶೀಘ್ರವಾಗಿ ಮಳೆ ಆಗಬೇಕು. ಮಳೆಗಾಗಿ ನಿರಂತರವಾದ ಪ್ರಾರ್ಥನೆ ನಡೀತಾನೆ ಇರಬೇಕು. ಭಕ್ತಿಲಿ ಕಳೆವ ದಿನವೆಲ್ಲ ಧ್ಯಾನಿಸೆ ಹಾಡುವ ನಿನ್ನನೆ ಎಲ್ಲ. ಭಕ್ತಿಲಿ ಕಳೆವ ದಿನವೆಲ್ಲ ಧ್ಯಾನಿಸೆ ಹಾಡುವ ನಿನ್ನನೆ ಎಲ್ಲ. ಆ ದೇವನ ಒಲಿವ ಅನುಬಂಧ ಕೋಟಿ ಪುಣ್ಯಗಳ ಪಡೆವಂದ. ಆ ದೇವನ ಒಲಿವ ಅನುಬಂಧ ಕೋಟಿ ಪುಣ್ಯಗಳ ಪಡೆವಂದ. ಬಂತು ಬಂತು ಶನಿವಾರ, ಶನಿ ದೇವರ ಪೂಜಿಸೋ ಶುಭವಾರ. ಬಂತು ಬಂತು ಶನಿವಾರ, ಶನಿ ದೇವರ ಪೂಜಿಸೋ ಶುಭವಾರ.
ವೀಕ್ಷಕರೇ, ಈ ದಿನದ ವಿಶೇಷ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.